ಹಲೋ ಎವ್ರಿಬಡಿ, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ಇವತ್ತು ನ್ಯಾಚುರಲ್ ವೆಜಿಟೇಷನ್ ಆಫ್ ಕರ್ನಾಟಕ, ಕರ್ನಾಟಕದಲ್ಲಿ ಯಾವ ಯಾವ ರೀತಿಯ ಸಸ್ಯ ವೈವಿಧ್ಯಮತೆ ಇದೆ ಅನ್ನೋದನ್ನ ನೋಡೋಣ. ಮೇಜರ್ಲಿ ಸಸ್ಯ ವೈವಿಧ್ಯಮತೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ರೇನ್ಫಾಲು, ಮಳೆ, ಆಲ್ಟಿಟ್ಯೂಡು, ಮತ್ತೆ ಟೋಪೋಗ್ರಫಿ, ಸಾಯಿಲ್, ಇವೆಲ್ಲವೂ ಕೂಡ ವೆಜಿಟೇಷನ್ ಟೈಪ್ಸ್ ನ ಡಿಸೈಡ್ ಮಾಡುತ್ತೆ. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇದು ಮೇಜರ್ಲಿ 200 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಬಂದ್ರೆ, ಯಾವ ಯಾವ ಪ್ರದೇಶಗಳಲ್ಲಿ 200 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಬರುತ್ತೆ ಆ ಪ್ರದೇಶಗಳೆಲ್ಲ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ಗೆ ಬರುತ್ತೆ. ಲೊಕೇಶನ್ ಮೇಜರ್ಲಿ ವೆಸ್ಟರ್ನ್ ಘಾಟ್, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಆಮೇಲೆ ಚಿಕ್ಕಮಗಳೂರು ಮತ್ತೆ ಸಕಲೇಶ್ಪುರ, ಇಲ್ಲೆಲ್ಲ 200 ಸೆಂಟಿಮೀಟರ್ಸ್ಗಿಂತ ಜಾಸ್ತಿ, ಯೂಶುವಲಿ ಅಷ್ಟು ಜಾಸ್ತಿ ಮಳೆ ಇರುತ್ತೆ. ದೆನ್ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಮರಗಳು ಯಾವ್ಯಾವ್ದು ಇರುತ್ತೆ ಅಂದ್ರೆ ರೋಸ್ವುಡ್, ಜಾಕ್ ಫ್ರೂಟ್ ಟ್ರೀ, ಜಾಮೂನ್, ಮಹಾಗನಿ, ಇಬೋನಿ ಮರನೂ ಕೂಡ ಇರುತ್ತೆ. ಇದು ನಿಮ್ಗೆ ನೆನ್ಪಿಟ್ಕೊಬೇಕಾಗಿರೋದು. ಟ್ರಾಪಿಕಲ್ ಎವರ್ಗ್ರೀನ್ ಎಲ್ಲಿ ಬರುತ್ತೆ? ಆ ಕಂಪ್ಲೀಟ್ ಮಲ್ನಾಡ್ ಬೆಲ್ಟ್. ನೆಕ್ಸ್ಟ್ ಸೆಮಿ ಎವರ್ಗ್ರೀನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಕರ್ನಾಟಕನ ನೀವು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಹೀಗೆ ಈ ಬಾರ್ಡರ್ ಇಲ್ಲಿಂದ ತಗೊಂಡ್ರೆ ಈ ಪಾರ್ಟ್ ವೆಸ್ಟರ್ನ್ ಘಾಟ್ ಅಂತ ತಗೊಂಡ್ರೆ ಇಲ್ಲಿ ವೆಸ್ಟರ್ನ್ ಘಾಟ್ ಕೋಸ್ಟ್ ಲೈನ್ ಈಚೆ ಸೈಡ್ ಮತ್ತೆ ಇದ್ರ ಪಕ್ಕದ್ದಿರುತ್ತಲ್ಲ ಇದು ಸೆಮಿ ಎವರ್ಗ್ರೀನ್ ಫಾರೆಸ್ಟ್ಗೆ ಬರುತ್ತೆ. ಅಂದ್ರೆ ಈ ಮಲ್ನಾಡ್ ರೀಜನ್ ನ ಬಿಟ್ಟು ಉಳಿದಿರೋದು ವೆಸ್ಟರ್ನ್ ಘಾಟ್ದು ಪಕ್ಕದ್ದು ಮತ್ತೆ ಇಲ್ಲಿ ಕೋಸ್ಟಲ್ ರೀಜನ್, ಇಲ್ಲಿ ಮೇಜರ್ ಆಗಿ ಎವರ್ಗ್ರೀನ್ ಮತ್ತೆ ಡೆಸಿಡಿಯಸ್ ಫಾರೆಸ್ಟ್. ಡೆಸಿಡಿಯಸ್ ಫಾರೆಸ್ಟ್ ಅಂದ್ರೆ ನಮಗ್ ಗೊತ್ತಿದೆ, ಅಂದ್ರೆ ಒಂದು ಸರ್ಟೈನ್ ಟೈಮ್ ಅಲ್ಲಿ ಎಲೆನ ಉದುರಿಸುತ್ತೆ, ಅದಕ್ಕೆ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ಫೌಂಡ್ ಇನ್ ಪಾರ್ಟ್ ಆಫ್ ಸಮ್ ವೆಸ್ಟರ್ನ್ ಘಾಟ್ ಅಂಡ್ ಕೋಸ್ಟಲ್ ಹಿಲ್ಸ್ ಆಸ್ ವಿ ಡಿಸ್ಕಸ್ಡ್. ಮತ್ತೆ ಮಾಯಿಸ್ಟ್ ಡೆಸಿಡಿಯಸ್ ಇಲ್ಲ. ಈ ಡೆಸಿಡಿಯಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಮಾಯಿಸ್ಟ್ ಡೆಸಿಡಿಯಸ್, ಇನ್ನೊಂದು ಡ್ರೈ ಡೆಸಿಡಿಯಸ್. ಮಾಯಿಸ್ಟ್ ಡೆಸಿಡಿಯಸ್ ಅಂದ್ರೆ ರೈನ್ಫಾಲ್ 100 ರಿಂದ 150 ಸೆಂಟಿಮೀಟರ್ ಇರೋದು. ಇದು ಕೊಡಗು ಅಂದ್ರೆ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಅಂದ್ರೆ ಈ ಕುಶಾಲ್ ನಗರ ಆಗಿರಬಹುದು, ಪೊನ್ನಂಪೇಟೆ ಈ ಕಡೆ, ಅಂದ್ರೆ ಆ ಒಂದು ಇಷ್ಟು ಬೆಲ್ಟ್ ಕೊಡಗು ಇಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ. ಈ ಒಂದು ಜಾಗ ಬಿಟ್ಟು ಇಲ್ಲಿ ನದರ್ನ್ ಅಲ್ಲ, ವೆಸ್ಟರ್ನ್ ಕೊಡಗು ಅಲ್ಲಿ ಬರುತ್ತೆ ಆ ಪಾರ್ಟ್. ಮತ್ತೆ ಹಾಸನಲ್ಲಿ ಅಂದ್ರೆ ಅರ್ಕಲಗೋಡ ಆಗಿರಬಹುದು, ಇಲ್ಲ ಅಂತ ಅಂದ್ರೆ ಆಲೂರು, ಇವೆಲ್ಲ. ಮತ್ತೆ ಚಿಕ್ಕಮಗಳೂರಲ್ಲಿ ಆ ಬಾರ್ಡರ್ ಸೈಡ್ ಅಲ್ಲಿ ಇರುವಂತ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತಹದ್ದು ಎವರ್ಗ್ರೀನ್ ಗೆ ಬರುತ್ತೆ. ಬಟ್ ಮೋಸ್ಟ್ ಅದ್ರ ಪಕ್ಕ ಇರುವಂತದ್ದು ಕಂಪ್ಲೀಟ್ ಅಂದ್ರೆ ಕಡೂರು, ಕೆಲವು ತಾಲೂಕುಗಳಾದಂತ ಚಿಕ್ಕಮಗಳೂರು. ಇಲ್ಲಿ ಯಾವ್ಯಾವ್ದಂದ್ರೆ ಸಾಲ್ ಟ್ರೀ, ಟೀಕ್, ಸ್ಯಾಂಡಲ್ವುಡ್. ಮತ್ತೆ ಡ್ರೈ ಡೆಸಿಡಿಯಸ್ ಅಂತಂದ್ರೆ ರೈನ್ ಶ್ಯಾಡೋ ರೀಸನ್ಸ್ ಇರುತ್ತಲ್ಲ ಅದು ಆಗುತ್ತೆ. ಅಂದ್ರೆ 70 ರಿಂದ 100 ಸೆಂಟಿಮೀಟರ್ ಮಳೆ ಆಗುವಂತಹ ಜಾಗ, ಬಳ್ಳಾರಿ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ತುಮಕೂರು, ಈ ತರ. ಸೊ ಟ್ರೀ ಶೆಡ್ಸ್ ಲೀವ್ಸ್ ಇನ್ ಡ್ರೈ ಸೀಸನ್. ಹೇಳಿದ್ನಲ್ಲ ಅಲ್ಲಿ ಡೆಸಿಡಿಯಸ್ ಟ್ರೀ ಅಂದ್ರೆ ಮರ ಎಲೆಗಳನ್ನ ಉದುರಿಸುವಂತದ್ದು. ದೆನ್ ಕಮ್ಸ್ ಥಾರ್ನ್ ಫಾರೆಸ್ಟ್ ಅಂಡ್ ಸ್ಕ್ರಬ್ಸ್. ರೈನ್ಫಾಲ್ ಲೆಸ್ ದೆನ್ 75 ಸೆಂಟಿಮೀಟರ್ ಎಲ್ಲಿ ರೈನ್ಫಾಲ್ ಇರುತ್ತೆ ಅಲ್ಲೆಲ್ಲ ಥಾರ್ನ್ ಅಂದ್ರೆ ನಮಗೆ ಗೊತ್ತಿದೆ, ಅಂದ್ರೆ ಯಾವ್ಯಾವ ವೆಜಿಟೇಷನ್, ಅಕೇಶಿಯಾ ಮರ ಇರ್ಬೋದು, ಕ್ಯಾಕ್ಟಸ್, ಬಬೂಲ್. ಇದು ಮೇಜರ್ಲಿ ಇದು ಡ್ರಾಟ್ ಇರುವಂತಹ ಪ್ರದೇಶಗಳಾದಂತಹ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಅಂದ್ರೆ ಮಳೆ ಕಮ್ಮಿ ಇರುತ್ತೆ ಅಲ್ಲಿ ಸ್ವಲ್ಪ, ಅಂತ ಪ್ರದೇಶದಲ್ಲಿ ನಮ್ಗೆ ಥಾರ್ನ್ ಅಥವಾ ಸ್ಕ್ರಬ್ ವೆಜಿಟೇಷನ್ ಸಿಗುತ್ತೆ. ದೆನ್ ಕಮ್ಸ್ ಮೌಂಟೇನ್ ಅಂದ್ರೆ ಶೋಲಾ ಫಾರೆಸ್ಟ್, ಅಂದ್ರೆ ಯಾವಾಗ್ಲೂ ಎವರ್ ಗ್ರೀನ್ ತರನೇ ಮೌಂಟೇನ್ ಫಾರೆಸ್ಟ್ ಇರುತ್ತಲ್ಲ ಹಾಗೆ. ದಿಸ್ ಇಸ್ ಫೌಂಡ್ ಇನ್ ಹೈ ಆಲ್ಟಿಟ್ಯೂಡ್ಸ್ ಲೈಕ್ ಬಾಬಾ ಬುಡನ್ಗಿರಿ ಆಗಿರ್ಬೋದು, ಕುದ್ರೆಮುಖ ಆಗಿರ್ಬೋದು, ಇಲ್ಲ ಕೆಲವು ಮಲ್ನಾಡ್ ಬೆಟ್ಟಗಳಾಗಿರ್ಬೋದು, ಅಲ್ಲೆಲ್ಲ ಮೌಂಟೇನ್ ಇರುತ್ತೆ. ಇದು ಯೂನಿಕ್ ಕೈಂಡ್ ಆಫ್ ಫ್ಲೋರಾ ಫೌನಾ, ಯಾಕೆಂದ್ರೆ ಅಲ್ಲಿ ಎಷ್ಟೊಂದು ರೀತಿಯ ಮರ ಗಿಡಗಳು ಸಿಗುತ್ತೆ ನಮ್ಗೆ. ಮತ್ತೆ ಹಲವು ಕಾಡು ಜಾನುವಾರುಗಳೆಲ್ಲ ಇರುತ್ತೆ ಅಲ್ಲಿ. ಮತ್ತೆ ಕ್ಲೈಮೇಟ್ ತುಂಬಾ ಕೂಲ್ ಇರುತ್ತೆ, ಯಾಕೆಂದ್ರೆ ಆಲ್ಟಿಟ್ಯೂಡ್ ಮೇಲ್ ಹೋದಂಗೆ ಅದ್ ನಮ್ಗೆ ಗೊತ್ತಿದೆ, ಇನ್ವರ್ಸ್ ಆಗುತ್ತೆ ಟೆಂಪರೇಚರ್ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಅಲ್ಲೆಲ್ಲ ತುಂಬಾ ಕೂಲ್ ವೆದರ್ ಇರುತ್ತೆ.
ಪ್ರೈಮರಿಯಾಗಿ ಮೇನ್ಲಿ ಇಂಪಾರ್ಟೆಂಟ್ ಯಾವ್ಯಾವ ಟ್ರೀಸ್ ನಾವು ಈ ಕರ್ನಾಟಕದಲ್ಲಿ ಕಾಣಬಹುದು ಅಂದ್ರೆ ಸ್ಯಾಂಡಲ್ವುಡ್, ಬ್ಯಾಂಬೋ. ಸ್ಯಾಂಡಲ್ವುಡ್ ಮೈಸೂರು ಮತ್ತೆ ಚಿಕ್ಕಮಗಳೂರು ಆ ಭಾಗದಲ್ಲಿರುತ್ತೆ. ಬ್ಯಾಂಬೋ ಕಂಪ್ಲೀಟ್ ಕರ್ನಾಟಕದಲ್ಲಿ. ಟೀಕ್ ಅಂಡ್ ನೀಮ್ ಕೂಡ ವೈಡ್ ಸ್ಪ್ರೆಡ್ ಆಗಿದೆ. ನೆಕ್ಸ್ಟ್ ಕಮ್ಸ್ ಎಕಾಲಜಿಕಲ್ ಇಂಪಾರ್ಟೆನ್ಸ್. ಜಾಸ್ತಿ ವೆಜಿಟೇಷನ್ ಇದ್ರೆ ಏನಾಗುತ್ತೆ? ಇಟ್ ಪ್ರಿವೆಂಟ್ಸ್ ದ ಸಾಯಿಲ್ ಎರೋಷನ್, ಮೇಂಟೈನ್ ರೈನ್ಫಾಲ್ ಅಂಡ್ ಬಯೋಡೈವರ್ಸಿಟಿ. ಇದು ವೈಸ್ ವರ್ಸ. ರೈನ್ಫಾಲ್ ಇಂದ ಬಯೋಡೈವರ್ಸಿಟಿ ಇರುತ್ತೆ, ಬಯೋಡೈವರ್ಸಿಟಿ ಚೆನ್ನಾಗಿದ್ರೆ ರೈನ್ ಬರುತ್ತೆ. ಸೋರ್ಸ್ ಆಫ್ ಟಿಂಬರ್ ಅಂಡ್ ಫ್ಯೂಯಲ್ವುಡ್ ಅಂಡ್ ಅನದರ್ ನಾನ್ ಟಿಂಬರ್ ಫಾರೆಸ್ಟ್ ಪ್ರಾಡಕ್ಟ್ಸ್. ಇದು NTFP ಅಂದ್ರೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರಾಡಕ್ಟ್ಸ್. ಕೆಲವು ಸಣ್ಣ ಸಣ್ಣ ಮೈನರ್ ಪ್ರಾಡಕ್ಟ್ ಲೈಕ್ ಜೇನ್ ಆಗಿರಬಹುದು ಅಥವಾ ಮೇಣ ಆಗಿರ್ಬೋದು, ಈ ತರದ್ದೆಲ್ಲ. ಇಷ್ಟು ನಮ್ದು ವೆಜಿಟೇಷನ್. ಈ ವೆಜಿಟೇಷನ್ ನೋಡಿದ್ಮೇಲೆ ಇದಕ್ಕೆ ಲಿಂಕ್ ಆಗೋ ತರ ಮಳೆಗೆ ವಿಲ್ ಸಿ ಟುಮಾರೋ ಅಬೌಟ್ ದ ಸಾಯಿಲ್ಸ್. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಲಿಂಕ್ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಟೆಲಿಗ್ರಾಮ್ ಲಿಂಕ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು. ಸಿ ಯು ಸೂನ್.